ಆಗಮಿಸಿದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಭೀಮರಾವ್ ಪಾಟೀಲ್ ಅವರೇ ಹಾಗೂ ನಿರ್ಮಿತಿ ಕೇಂದ್ರದ ಪಿಡಿ ಅವರಾದಂತಹ ಅನಿಲ್ ಕುಲಕರ್ಣಿ ಅವರೇ, ಬೀರಲಿಂಗೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರೇ, ನಮ್ಮ ಸಿಪಿ ಅವರಾದಂತಹ ಸಂತೋಷ್ ಅವರೇ, ನಮ್ಮ ಇಡಿ ಅವರಾದಂತಹ ಶ್ರೀಶೈಲ್ ಅವರೇ, ಹಾಗೂ ಈ ಒಂದು ಸಭೆಯಲ್ಲಿ ಆಗಮಿಸಿದಂತಹ ಎಲ್ಲ ಸಮಾಜದ ಮುಖಂಡರುಗಳೇ, ಹಿರಿಯರೇ, ಯುವ ಸ್ನೇಹಿತರೇ, ಶ್ರದ್ಧೆಯ ಎಲ್ಲ ತಾಯಿಂದಿರೇ, ಮಾಧ್ಯಮ ಪ್ರತಿನಿಧಿಗಳೇ, ಇವತ್ತಿನ ಈ ಒಂದು ಸಭೆ ಸುಮಾರು ವರ್ಷಗಳಿಂದ ಈ ಒಂದು ಸಮಾಜದ ಬೇಡಿಕೆ ಇತ್ತು. ಈ ಸಮಾಜದ ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ ಈ ಬೀರಲಿಂಗೇಶ್ವರ ಒಂದು ದೇವಸ್ಥಾನದಿಂದ ಪ್ರಾರಂಭ ಮಾಡ್ತಾ ಇದ್ರು. ಮತ್ತು ಗೊತ್ತಾ, ಅದೇ ರೀತಿ ಏನು ಎಸ್.ಟಿ ಸಮುದಾಯಗಳಲ್ಲಿ ಕುರುಬ ಹಾಗೂ ಕಬಿಲ್ಗ ಅವರಿಗೂ ಕೂಡ ಇದ್ದಿಲ್ಲ, ಕೋಲಿ ಸಮಾಜದವರಿಗೆ ಕೂಡ ಸಮುದಾಯ ಭವನ ಇದ್ದಿಲ್ಲ. ಅವರ ಮುಖಂಡರುಗಳು ಕೂಡ ಒಂದು ಬೇಡಿಕೆ ಇಟ್ಟಿದ್ರು. ಅದು ಅನುಗುಣವಾಗಿ ಏನು ಗೊತ್ತಾ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿಶೇಷ ಒಂದು ಅನುದಾನದಲ್ಲಿ ಎಲ್ಲಿ ಕಾಂಗ್ರೆಸ್ MLA ಇದ್ದಾರ ಅವ್ರಿಗೆ 50 ಕೋಟಿ, ಎಲ್ಲಿ ಬಿಜೆಪಿಯಲ್ಲಿ JDS ಇದ್ದಾರ ಅವ್ರಿಗೆ 25 ಕೋಟಿ ಅನುದಾನ ಕೂಡ ಕೊಟ್ಟಿದ್ರು. ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಇಚ್ಛೆ ಪಡ್ತಿದ್ದೀನಿ. ಇವತ್ತೇನು ನಮ್ಗ ಈ ಒಂದು ವಿಶೇಷ ಅನುದಾನ ಕೊಟ್ಟಿದಾಗೆ ಅದರಲ್ಲಿ ನಾವೊಂದು 6 ಕೋಟಿ ರೂಪಾಯಿಯಲ್ಲಿ ನಮ್ಮ ವಿವೇಚನಾ ನಿಧಿಯಲ್ಲಿ ನಾವು ಸಮುದಾಯ ಭವನ ಬೇರೆ ಬೇರೆ ಕೆಲಸಗಳನ್ನು ನಾವು ಕೂಡ ತಗೋಬೇಕಂತ ಇವತ್ತೆಲ್ಲಾ ಸಮಾಜದವರಿಗೆ ಗೊತ್ತಾ, SC ಸಮಾಜ ಇರ್ಬೋದು, ಲಿಂಗಾಯತ್ ಸಮಾಜ ಇರ್ಬೋದು, ಉಪಾರ ಸಮಾಜ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, SC ಸಮಾಜ ಇರ್ಬೋದು, ಎಲ್ಲಾ ಕಡೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಪಟ್ಟಣಗಳಲ್ಲಿ ಇವತ್ತು ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ ತಾವು ನೋಡ್ಬೋದು. ಹೇಮರೆಡ್ಡಿ ಮಲ್ಲಮ್ಮ ಇದಕ್ಕೆ 30 ಲಕ್ಷ, ನಮ್ದ ಲಿಂಗಾಯತ್ ಸಮಾಜ ಇದಕ್ಕೆ ಒಂದು 25 ಲಕ್ಷ, ಉಪಾರ ಸಮಾಜಕ್ಕೆ 10 ಲಕ್ಷ, ಮರಾಠ ಸಮಾಜಕ್ಕೆ 10 ಲಕ್ಷ, ಹೆಳವ ಸಮಾಜಕ್ಕೆ 10 ಲಕ್ಷ, ಮತ್ತೆ ನಮ್ಮ ತೆಲಂಗ ಸಮಾಜಕ್ಕೆ 10 ಲಕ್ಷ, ಎಲ್ಲ ಸಮಾಜದವರಿಗೆ. ಯಾಕಂತಂದ್ರೆ ಇವತ್ತು ನಾವು ಒಂದೇ ಸಮಾಜಕ್ಕೆ ಕೊಟ್ಟೇವು ಅಂತಂದ್ರೆ ಮತ್ತೊಬ್ಬರು ಕೂಡ ಯಾಕೋ ನಮ್ ನೋಡ್ತಾ ಇಲ್ಲ ಅಂತ. ಅದಕ್ಕೆ ಇವತ್ತ ನಾವೆಲ್ಲವೂ ಕೂಡ ಯಾವುದೇ ತಾರತಮ್ಯ ಇಲ್ಲ. ನಮ್ಮಲ್ಲಿ ವಿಶೇಷವಾಗಿ ಹುಮ್ನಾಬಾದ್ನಲ್ಲಿ ಜಾತಿ ತಾರತಮ್ಯನೇ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಇತ್ತಂದ್ರೆ ಎಲ್ಲಾ ಸಮಾಜದ ಎಲ್ಲಾ ಜಾತಿಗಳು ಕಲ್ತಿ ಇವತ್ತ ಒಂದು ವೈಭವಪೂರಿತ ಒಳ್ಳೆ ನಡ್ಕೊಂಡು ಹೋಗ್ತಾ ಯಾವ್ದು ಇದೆ ಅಂತಂದ್ರೆ ನಮ್ಮ ಹುಮ್ನಾಬಾದ್ ಇದೆ. ಇವತ್ತ ನಮ್ಮ ಗೋವಿ ಸಮಾಜಕ್ಕೂ ಕೂಡ 25 ಲಕ್ಷ ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡೋಣ. ಅದರಾಗೆ ಇವತ್ತು ನಾವು ಕೂಡ ಪುರಸಭೆ ಒಂದು ಮೀಟಿಂಗ್ ನಲ್ಲಿ MLC ಅವರು ಕೂಡ ಇದ್ರು, ನಾನು ಕೂಡ ಇದ್ದಾಗ ನಾವು ನಮ್ಮ ಅನುದಾನದಲ್ಲಿ ನಮ್ಮ ಹುಮ್ನಾಬಾದ್ ಪಟ್ಟಣಕ್ಕೆ ನಾವು 10 ಕೋಟಿ ರೂಪಾಯಿ ಕೊಡ್ತಾ ಅಂತಂದೇವು. ಅದರಂತೆ ಇವತ್ತು 10 ಕೋಟಿ ಮೇಲ್ಗಡೆ ನಮ್ಮ ಹುಮ್ನಾಬಾದ್ಗೆ ಕೊಟ್ಟಿದ್ದೇವೆ. ಈಗಾಗಲೇ ಏನು ನಮ್ಮ ಮೇನ್ ರೋಡ್ಗಳಿದೆ, ವಾಂಜರಿಲಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ನಿಂದ ವೀರಭದ್ರೇಶ್ವರ ಗುಡಿವರೆಗೆ, ಮತ್ತೆ ಬಸವೇಶ್ವರ ಸರ್ಕಲ್ನಿಂದ ವಾಂಜರಿವರೆಗೆ, ಬಸವೇಶ್ವರ ಸರ್ಕಲ್ನಿಂದ ಅಡತ್ ಬಾಜರ್. ಯಾಕಂದ್ರೆ ಡಾಂಬರ್ ರೋಡ್ ಬಹಳಷ್ಟು ಹಾಳಾಗಿದ್ದ ಕಾರಣ ಅದಕ್ಕೂ ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಕೆಲವು ದಿನಗಳಲ್ಲಿ ಅದು ಕೂಡ ಕೆಲಸ ಪ್ರಾರಂಭ ಮಾಡೋಣ. ಯಾಕೆ ಲೇಟ್ ಆಗಿದೆ ಅಂತಂದ್ರ ಗೊತ್ತೇನು ಯುದ್ಧ ನಡೀತಾ ಇದೆ ಇರಾನ್ ಮತ್ತ ಅಮೆರಿಕಾದು. ಡಾಂಬರೇ ಬರ್ಲಕ್ಕಿಲ್ಲ, ಡಾಂಬರೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಗೊತ್ತಾ, 45 ರೂಪಾಯಿ ಇದ್ದೀನಿ, ಇವತ್ತು 85 ರೂಪಾಯಿ ಡಾಂಬರ್. 45 ರೂಪಾಯಿ ಇತ್ತು ಇದು ಯುದ್ಧ ಆಗೋಕ್ಕಿಂತ ಪೈಲೆ, ಇವತ್ತು 85 ರೂಪಾಯಿ. ಅದಕ್ಕಾಗಿ ಅದನ್ನು ಕೂಡ ಬೇಗನೆ ಪ್ರಾರಂಭ ಮಾಡೋಣ. ಮತ್ತು ಈ ಒಂದು ಸಮಾಜ ಬಹಳ ಹಾಳುಮತ ಸಮಾಜ ಅಂತಂದ್ರೆ ಒಂದು ಮೃದು
ಅವ್ರಿಗೆ ಯೇಸು ಪೇಶು ಎಂಬುದೇ ಗೊತ್ತಿಲ್ಲ. ಯಾಕೆ ಯೇಸು ಪೇಶಿನ ಏನಿದೆ ಸರಳತೆಯಲ್ಲಿಲ್ಲ. ಈಗಾಗಲೇ ನಮ್ಮ MLC ಅವರು ಹೇಳಿದ್ರು, ನಾವು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತಂದ್ರ ಇವತ್ತಲ್ಲ ಲಕ್ಷ್ಮೀ ಇರ್ತಾರ, ಈ ಒಂದು ಸಮಾಜ ಅವರ ಒಂದು ಮುಂದಾಳತ್ವದಿಂದ ನಾವು ಮಾಡ್ಬೇಕಂತ ಹೇಳಿದ್ರು. ಇವತ್ತು ನಾನು ಕೂಡ ಏನು ನಾಮಿನೇಷನ್ ಮಾಡೋ ಟೈಮಿನಾಗ ನಮ್ಮ ಆತ್ಮೀಯ ಗೆಳೆಯರಂತ ಎಲ್ಲ ಲಿಂಗವರು ಅವರು ಕೂಡ 11,000 ರೂಪಾಯಿ ತಗೊಂಡು ಅವ್ರಲಿಂದ ನಾವು ನಾಮಿನೇಷನ್ ಕೂಡ ಹೊಂದಿದೆ. ಇವತ್ತು ನಾವು ಈಗಿಲ್ಲ, ಇದು ಪರಂಪರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು MLC ಅವರು ಮಾಡಿದ ಅಂತಿಲ್ಲ. ಇವತ್ತು ಯಾವಾಗ ಪರಂಪರೆಯಿಂದ ನಾವು ಯಾವುದೇ ಯಾವುದೋ ಒಂದು ಬೋರ್ವೆಲ್ ಹಾಕ್ಲಕ್ ಹೋದ್ರಿ, ಇಲ್ಲಪ್ಪ ಲಕ್ಷ್ಮಿ ಇರ್ತಾರೆ ಇವ್ ಹಾಲು ಮತ್ತು ಸಮಾಜದವ್ರು ಇವ್ರಿಂದ ಪೂಜೆ ಮಾಡ್ರಿ. ಈಗ ನಮ್ಮಲ್ಲಿ ನಾವು ಹೆಂಗ ಸ್ವಾಮಿಗಳಿಗೆ ಪಾದ ತೊಳ್ಕೊಂಡು ಇದು ಮಾಡ್ತೇವೆ, ಅದೇ ಒಂದು ಪದ್ಧತಿಯಿಂದ ಗೊತ್ತಾ ಏನ್ ಇವತ್ತು ಸಮಾಜದ ನಮ್ಮ ಹಿಂದೂ ಧರ್ಮದ ಒಂದು ಪರಂಪರೆಯಿಂದ ಇದೆಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಇದೆಲ್ಲ ಇವತ್ತೇನು ನಮಗೆ ಅನುದಾನ ಬರ್ತದೆ ಈ ಒಂದು 3 ವರ್ಷ ಇದರಲ್ಲಿ ಈ ಒಂದು ST ಸಮಾಜಕ್ಕೆ ಸುಮಾರು 26 ಕೋಟಿ ನಮ್ಮ ಇಡೀ ತಾಲೂಕದಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದು, ಎಲ್ಲ ಕಡೆ ಕೂಡ ನಡೀತಾ ಇದೆ. ST ಸಮಾಜಕ್ಕೆ ಇವತ್ತು ಕೋಲಿ ಸಮಾಜ ಇರಬಹುದು, ಕುರುಬ ಸಮಾಜ ಇರಬಹುದು, ಇವೆಲ್ಲ ಸಮಾಜಕ್ಕೆ ಸೇರಿ ಎಲ್ಲ ಹಳ್ಳಿಗಳಲ್ಲಿ ನಮ್ದೆಲ್ಲ ಹಿಡಿದು ಸುಮಾರು 26 ಕೋಟಿ ಅನುದಾನನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದೆ. ಇವತ್ತು ತಾವು ನೋಡ್ಬೋದು ಎಲ್ಲ ಹಳ್ಳಿಗಳಂದಾಗ ಬೀರ್ಲಿಂಗೇಶ್ವರದ ಸಮುದಾಯ ಬೇಕು, ವಾಲ್ಮೀಕಿ ಮಹಾರಾಜ ಸಮುದಾಯ ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತೆ SCP ಬೇರೆ ಬರ್ತದೆ ನಮ್ಗ. ಇದು TSP ಅಂತಂದ್ರೆ ಓನ್ಲಿ ST ದವರಿಗೆ ಕೊಡ್ತೇವೆ ನಾವು. SCP ಅಂತಂದ್ರೆ SC ಜನದವರಿಗೆ ಎಲ್ಲಿ ಓಣಿಗಳು ಇರ್ತಾವ ಆ ಡೆವಲಪ್ಮೆಂಟ್ ನಲ್ಲಿ ಅಲ್ಲೂ ಕೂಡ ಸುಮಾರು ನಾವು ಅನ್ಸಿದ ಮಟ್ಟಿಗೆ 40 ಕೋಟಿ ತನಕ ನಾವು SCP ನಲ್ಲಿ ಕೂಡ ನಾವು ಕೆಲಸ ಕೂಡ ಕೊಟ್ಟಿದ್ದೇವೆ. ಇವತ್ತು ನಾವು ಕೊಟ್ಟಿದ್ದೇವೆ ಅಂತಂದ್ರೆ ಏನು, ತಮ್ಮೆಲ್ಲರ ಆಶೀರ್ವಾದ. ತಾವು ಇವತ್ತು ಆಶೀರ್ವಾದ ಮಾಡಿರಂತ ನಾನು MLA ಆಗಿ ಇವತ್ತು ಭಾಷಣ ಮಾಡ್ತಿದ್ದೀನಿ, ಅನುದಾನ ಮಾಡ್ತಾ ಇದ್ದು. ಇವತ್ತು MLC ಅವರಿಗೆ ತಾವು ಆಶೀರ್ವಾದ ಮಾಡಿರಂತ ಇವತ್ತು MLC ಆಗಿದ್ದಾರೆ. ಇವತ್ತು ಇವೆಲ್ಲ ಏನು ಅಂತಂದ್ರೆ ನಾವು ಇರೋ ತನಕ ಎಲ್ಲ ಒಳ್ಳೆ ಕೆಲಸಗಳಾಗ್ಬೇಕು, ಒಳ್ಳೆ ಕೆಲಸಗಳಾಗ್ಬೇಕು. ಇವತ್ತ ST ಸಮಾಜ ನೋಡಿ, ಇವತ್ತ ನಮ್ಮಲ್ಲಿ ಕಲ್ಪೆಟ್ಟಿನಲ್ಲಿದೆ, ನಮ್ಮ ಧಂಗರಗಡ್ಡದಲ್ಲಿದೆ, ಈ ಕಡೆ ಮೇಲ್ಗಡೆ ಸ್ವಲ್ಪ ಇದೆ, ನಮ್ದ ಶಿವಾಜಿ ಚೌಕ್ ಹತ್ರ ಸ್ವಲ್ಪ ಇದೆ. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನನ್ನ ಮೊನ್ನೆ ಕನಕದಾಸರ ಒಂದು ಜಯಂತಿದಲ್ಲಿ ಕೂಡ ಹೇಳಿದೆ, ಎಲ್ಲಿ ನಮ್ಮ ಪೂರ್ವಭಾವಿ ಸಭೆ ಕನಕದಾಸರ ಜಯಂತಿ ಮಾಡಿದೆವು ನೈಲಿ ತಹಸೀಲ್ ಆಫೀಸ್ ನಲ್ಲಿ. ಯಾಕಂತಂದ್ರೆ ಹೋದ ವರ್ಷನೂ ಕೂಡ ಕನಕದಾಸರ ಜಯಂತಿ 2 ಆಗಿವೆ. ಈ ಸರಿ ಈಗ ಆಗ್ತವೆ ಅಂತ ಯಾವಾಗ MLC ಅವರು ಮಾತಾಡ್ತಾ ಇದ್ರು, ನಾ MLC ಅವ್ರಿಗೂ ಕೂಡ ಹೇಳಿದೆ, ಈ ಒಂದು ಸಮಾಜ ಒಡೆದ ಹೋಗ್ತಾ ಇದೆ. ಪೈಲನೇ ಒಂದು ಮೃದು ಸಮಾಜ ಇದೆ, ಆ ಒಂದು ಸಮಾಜದಲ್ಲಿ ನಾವು ಒಡ್ಕುವಂತ ಮುಗಿಸುವಂತ ಕಾರ್ಯ ನಡೆದು ಈ ಸಮಾಜಕ್ಕೆ ನಾವು ಒಳ್ಳೇದು ಮಾಡ್ಬೇಕಂದ್ರೆ ಈ ಒಂದು ಜಯಂತಿ ನಾವೆಲ್ಲರೂ ಕಲ್ತು ಒಂದೇ ಮಾಡ್ಬೇಕಂತ ಕೂಡ ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕಾರಣಾಂತರಗಳಿಂದ ಮತ್ತು ಕೂಡ 2 ಜಯಂತಿ ಆದ. ನಾನ್ ಹೇಳೋದಿಷ್ಟೇ, ಇವತ್ತು ನೋಡಿ ಅಣ್ಣ ಬಸವಣ್ಣವ್ರ ಜಯಂತಿ ಮಾಡಿದ ಹೋಸತಿ ನಾವು ಇದ್ದೇವೆ, MLC ಅವರು ಇದ್ರು, ಮಾಜಿ ಸಚಿವರು ಇದ್ರು, ಎಲ್ಲರೂ ಕಲ್ತು ಒಂದೇ ಮಾಡಿದ್ರು, ಒಂದೇ ಸ್ಟೇಜ್ ಇತ್ತು, ಆಯ್ತಿಲ್ಲ, ಒಂದೇ ಆಗ್ತು. ಈಗ ನಮ್ ಕೋಳಿ ಒಳಗೂ ಕೂಡ ಮಾಡ್ತೇವೆ, ಅಲ್ಲೂ ಕೂಡ ಬರ್ತಾರ, ಎಲ್ಲರೂ ಕೂಡ ಒಂದೇ ಆಗ್ತದ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತೇವೆ, ಹೋಸತಿ ಮಾಡಿದೆವು, ಎಲ್ಲರೂ ಸೇರಿ ಒಂದೇ ಮಾಡಿದೆವು. ಇದೇ ಅಡ್ಡಾಡಿ ಯಾಕೆ ಮಾಡಿ ಹಾಳಾಗ್ತೀರಿ? ನಾಳೆ ಏನಾಗ್ತದ, ನಾವು ಬರ್ತೇವೆ, ಲೀಡರ್ಗಳು ಭಾಷಣ ಮಾಡ್ತೇವೆ, ಹೋಗ್ತೇವೆ. ನಾಳೆಗೆ ಏನಾಗ್ತದ, ಸಮಾಜದಾಗ ಏನಾಗ್ತದ, ನೀವೊಂದು ಪಾರ್ಟಿದವಾದಿ, ನೀವೊಂದು ಪಾರ್ಟಿದವ. ಪಾರ್ಟಿ ಪಕ್ಷ ಯಾವಾಗಾದ್ರೂ ಚುನಾವಣೆ ಬಂದಾಗ ಮಾತ್ರ ಪಾರ್ಟಿ ಪಕ್ಷ ಇರ್ತದ. ಏನ್ ದಿನ ರಾಶಿನೇ ಮಾಡೋದಾಗ್ತದ? ಯಾರ ಮನೆ ಅವರಿಗೆ ವಜ್ಜದ ಗೊತ್ತಾನಲ್ಲ, ದಿನ ರಾಶಿ ಮಾಡಕ್ ಆಗ್ತದ? ಅವ್ರೆ ಆಗಲ್ಲ. ಇವತ್ತೇನು ಚುನಾವಣೆ ಬರ್ತದ, ಎಲೆಕ್ಷನ್ ಬರ್ತದ, ತಮ್ಮ ಮನಸ್ಸಿನಾಗ ಯಾರಿಗೆ ಓಟ್ ಹಾಕದಿರ್ತಾರ ಅವ್ರಿಗೆ ಹಾಕ್ತಿರಿ, ಯಾರಿಗೆ ಹಾಕಲ್ಲ ಹಾಕಲ್ಲ. ಆದ್ರೂ ಕೂಡ ನಾವು ಏನ್ ಸಮಾಜ ಕಟ್ಟುವಂತ ಕೆಲಸ ಹಾಕಬೇಕು. ಇವತ್ತು ತಾವು ನೋಡಿ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರ, ನಮ್ಮ ಭೈರತಿ ಬಸವರಾಜರು ಇದ್ದಾರ, ನಮ್ದು MTP ನಾಗರಾಜ್ ಇದ್ದಾರ, ನಮ್ಮ ಪಕ್ಷದಲ್ಲಿ ಇದ್ದಾರ. ಆದ್ರೂ ಕೂಡ ಅವ್ರು ಕುಂತಿರ್ಬೇಕು, ಎಲ್ಲರೂ ಒಂದೇ ಆಗ್ತಾರೆ. ನಾವ್ಯಾಕೆ ಇಲ್ಲ ಹಾಳಾಗ್ಬೇಕು? ಆಗ್ಬೇಕಾ? ಈ ಹುಮ್ನಾಬಾದ್ ಆಗ್ಬೇಕಿದ್ವು ಬೇಕಾ? ನಮ್ಮಪುರ ಬಿಟ್ಟಲ್ರು
ಇವತ್ತು ನಾವು ಎಲ್ಲರೂ ಸೇರಿ ತಾವು ಏನ್ ಎಲ್ಲ ಮುಖಂಡರುಗಳು ನಿರ್ಣಯ ಮಾಡ್ತೀರಿ ಅದಕ್ಕೆ ನಾವು ಬದ್ದಿರ್ಬೇಕು. ಯಾವಾಗ್ಲೂ ಕೂಡ ಒಂದ್ ಹೇಳ್ತೀನಿ ನಾನು ನಿಮ್ಗ, ನಾವು ರಾಜಕೀಯ ಕೈಗೊಂಬೆಯಾಗಿ ನಾವು ಇರಬಾರ್ದು. ಜನರು, ಮುಖಂಡರುಗಳು, ಸಮಾಜದ ಜನರ ಕೈಗೊಂಬೆಯಾಗಿ ನಾವು ಲೀಡರ್ಗಳು ಇರ್ಬೇಕು. ಮತ್ತೆ ಇಟ್ಕೊಂಡು ಒಂದ್ ಹೇಳ್ತೀನಿ ನಿಮಗ, ಯಾಕಂತಂದ್ರೆ ತಮ್ಮ ಒಂದು ಓಟಿನಿಂದ ನಾವು ಮ್ಯಾಕ್ ಕುಂತಿದ್ದೇವು, ನಮ್ಮಿಂದ ಏನೂ ಇಲ್ಲ ನಿಮಗ ಇದೆಯಾ? ಇವತ್ತು ತಾವು ಓಟ್ ಹಾಕಿಲ್ಲ ಅಂತಂದ್ರೆ ನಾವು ಲೀಡರ್ ಹಾಕ್ಲಕ್ ಆಗಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ ನಿಮಗ, ಜನರ ಕೈದಾಗ ಇಟ್ಕೋಬೇಕು ಲೀಡರ್ಗಳು. ಅವಾಗ ಮಾತ್ರ ರಾಜಕೀಯ ಒಳ್ಳೆ ರೀತಿಯಿಂದ ಸಾಧ್ಯ ಇದೆ. ಗೊತ್ತಾ, ನಾವು ರಾಜಕೀಯದವ್ರು ಹೇಳಿದ್ರೆ ನಾವು ಕುಣ್ಕೋತ ಹೋದ್ರು ಅಂತಂದ್ರೆ ನಾವು ದಿನ ಜಗಳ ಹಾಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತ ಎಲ್ಲ ಸಮಾಜದ ಮುಖಂಡರುಗಳು ಕೂಡ ಬಂದಿದಾರ, ಎಲ್ಲರೂ ಕೂಡ ಬಂದಿದ್ದೀರಿ. ಅದೇ ರೀತಿ ಇವತ್ತು ಈ ಒಂದು ವರ್ಷದಲ್ಲಿ 1 ಕೋಟಿ ನಾವು ಅನುದಾನ ಬಿಡುಗಡೆ ಮಾಡಿದೆವು ಮುಂಬರ್ತ ದಿನಗಳಲ್ಲಿ. ಅದಕ್ಕೆ ನಾನು ಅಧ್ಯಕ್ಷರಿಗೆ ಕೂಡ ಹೇಳಿದೆ, ಯಾಕ ಅಧ್ಯಕ್ಷರದೇ ಜಾಗ ಹೆಚ್ಚಿಗಿಲ್ಲ. 8 ಗುಂಟ ಬಿರ್ಲಿಂಗೇಶ್ವರದ 4 ಎಕರೆ ಚಿಲ್ಲರ್ ಗುಂಟ ನಮ್ಮ ಪ್ರಭಾಕರ್ ಅವ್ರದೇ ಅದ. ಯಾಕ ಈಗ ನಾವು ಕಲ್ಯಾಣ ಮಂಟಪ ಮಾಡಿದೆವು, ನಾಡಿಗೆ ಅಡಿಗೆ ಕೊಡಬೇಕು ಬಂದಂತ ಇದಕ್ ಮಾಡ್ಲಕ್ಕಂತ ಅದೇ ಹೇಳ್ದ. ಕಡೆ ಏನಾರ ಸಹಾಯತನ ಬೇಕಂತಂದ್ರ ಬಹಳ ಉದಾರ ಮನಸ್ಸಿನವ್ರು ಇದ್ದಾರೆ ನಮ್ಮ ಅಧ್ಯಕ್ಷರು ಕೂಡ. ಏನ್ ಅದಕ್ಕೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು. ಇನ್ನೊಂದ್ ಕಡೆ ಜಾಗ ಬೇಕಂದ್ರೂ ಬಿ ಅಧ್ಯಕ್ಷರು ಸ್ವಲ್ಪ, ಯಾಕೆ ಇದು ಸಮಾಜಕ್ಕದ. ಈಗ ಇವತ್ತು ಒಂದು ಸಮಾಜಕ್ಕೆ ಇರ್ತದ, ನಾಳೆ ಮತ್ತೊಂದು ಸಮಾಜದವ್ರಿಗೆ ಯಾವ್ದೋ ಕಾರ್ಯಕ್ರಮ ಮಾಡ್ಬೋದು. ಇದರಿಂದ ಈ ಸಮಾಜಕ್ಕೊಂದು ರೆವೆನ್ಯೂ ಕೂಡ ಜನರೇಟ್ ಆಗ್ತದೆ. ಒಂದ್ ಸ್ವಲ್ಪ ಇಟ್ಕೊಂಡು ಹೋದ್ರು ಅಂತಂದ್ರ ಒಳ್ಳೇದಾಗ್ತದ. ಮುಂದಿನ ದಿನಗಳಲ್ಲಿ ಕೂಡ ನನ್ನ ಮನೇನು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಏನು ನಮ್ಮ ಹುಲ್ಜಯಂತಿ ಗುರುಗಳು ನಮ್ಮಲ್ಲಿ ಬಂದಾಗ ಅವರು ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ರು. ಏನಂತಂದ್ರೆ ಇವತ್ತೆಲ್ಲ ಕ್ಷೇತ್ರಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ, ಇವತ್ತು ಮಂತ್ರಾಲಯ ಇರ್ಬೋದು, ತಿರುಪತಿ ಇರ್ಬೋದು, ಇವತ್ತು ಸರ್ಕಾರದಿಂದ ಅಲ್ಲಿ ಡೆವಲಪ್ಮೆಂಟ್ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಸರ್ಕಾರದಾಗ ನಮ್ಮಲ್ಲಿ ಕೂಡ ಮುಜರಾಯಿ ಇಲಾಖೆ ವತಿಯಿಂದ 4-5 ದೇವಸ್ಥಾನ ಪುಣ್ಯಕ್ಷೇತ್ರಗಳು ಡೆವಲಪ್ಮೆಂಟ್ ಮಾಡಿದ್ರು. ಅದೇ ರೀತಿ ನಮ್ಮ ಜಯಂತಿ ಇದರಲ್ಲಿ ಕೂಡ, ಯಾಕದು ಮಹಾರಾಷ್ಟ್ರದಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಬಂದಂತ ಭಕ್ತಾದಿಗಳು, ಯಾಕ ಲಕ್ಷಗಟ್ಟಲೆ ಭಕ್ತಾದಿಗಳು ಈ ಒಂದು ಸಮಾಜದವರು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಇವತ್ತು ಅಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಹೋದಾಗ ಇಲ್ಲಿನ ಭಕ್ತಾದಿಗಳಿಗೆ ಇರುವಂತ ಕೋಣೆಗಳು ಇಲ್ಲ ಅಂತ ಮುಖ್ಯರು ಕೂಡ ಹೇಳಿದ್ರು. ನಾ ಅದನ್ನು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಲೆಟರ್ ಕೂಡ ಕೊಟ್ಟಿನಿ, ನಾನು ಕ್ವಶನ್ ಕೂಡ ಹಾಕಿದೆ. ಆದ್ರೆ ಇವತ್ತ ಏನಾಗಿದೆ, ಕ್ವಶನ್ ಎಲ್ಲ MLA MLCಗಳಿಗೆ ಒಂದೊಂದೇ ಕ್ವಶನ್ ಈಗ ಮುಂದ ಗಮನ ಸೆಳೆಯೋದ್ರೊಳಗ 15 ಪೈಲ 50 ಕ್ವಶನ್ ಕೊಡ್ತಿರು, ಎಷ್ಟು ಬೇಕು ಅಷ್ಟು ಮಾತಾಡ್ತೀವಿ. ಆದ್ರೆ ಇವತ್ತು ಆ ಕ್ವಶನ್ ಕೂಡ ಬಂದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅದನ್ನ ನೋಡಿ ಬರ್ದಿದಾರ, ಪರಿಗಣಿಸ್ತೀನಿ ಅಂತ ಹೇಳಿದಾರ. ಮತ್ತು ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ತಾವು ಕೂಡ ಬಹಳಷ್ಟು ಅವರಿಗೂ ಕೂಡ ಗೊತ್ತಿದೆ ಹುಮ್ನಾಬಾದ್ ಬಗ್ಗೆ. ಅವರು ಕೂಡ ಚುನಾವಣೆ ಸಮಯದಲ್ಲಿ ಕೂಡ ಬಂದಿದ್ರು. ನಾನು ಅದೇ ಹೇಳಿದೆ, ಸರ್ ತಮ್ಮ ಸಮಾಜದ ಬಹಳಷ್ಟು ಜನರು ಇದ್ದಾರ, ಆದ ಕಾರಣ ನಾನು ಮೊನ್ನೆ ತಾವು ಏನು ನಮ್ಗೆ ಅನುದಾನ ಕೊಟ್ಟಿದ್ರಿ ಅದರಲ್ಲಿ 1 ಕೋಟಿ ರೂಪಾಯಿ ನಾನು ಇಟ್ಟಿದ್ದೀರಿ ಸರ್, ಇನ್ನೊಂದು ಸ್ವಲ್ಪ ತಾವು ಅನುದಾನ ಕೊಟ್ರು ಅಂತಂದ್ರ ನಮ್ಗ ಒಳ್ಳೆ ರೀತಿಯಿಂದ ಆ ಸಮುದಾಯ ಭವನ ಮತ್ತು ಅಡಗಿ ಕೋಣೆ ಕಟ್ಲಕ್ ಸರ್ಕಾರ ಆಗ್ತದ ಅಂದಾಗ ನಾನು ನೋಡಿ ಮಾಡಿಸ್ಕೊಡ್ತೀನಿ ಅಂತ. ಇದು ಏನ್ ಬಜೆಟ್ ಇತ್ತಲ್ಲ, ಈ ಬಜೆಟ್ ಅಧಿವೇಶನ ಆಗಿ ಬಾ ಅಂತಿದಾರ. ನಾವು MLC ಅವರು ಎಲ್ಲರೂ ಮುಖಂಡರುಗಳು ಸೇರಿ ಇನ್ನೊಮ್ಮೆ ಸಿದ್ದರಾಮಯ್ಯ ಹೇಳ್ತಾರೆ, ಯಾಕೆ ಒಳ್ಳೆ ಕೆಲಸ ಮಾಡುತ್ತಂದ್ರೆ ಯಾವ್ದು ಕೂಡ ಭೇದ ಭಾವ ಇಲ್ಲ. ನಮಗೆ ಏನ್ ಬೇಕು, ಕೆಲಸ ಆಗ್ಬೇಕು. ಆದ ಕಾರಣ ಇನ್ನೊಮ್ಮೆ CM ಹತ್ರ ಹೋಗಿ, ಯಾಕಂತಂದ್ರೆ ಅವರಿಗೆ ಈಗ ನಿಗಮಿ ಅದು SC ನಿಗಮ ಕೂಡ CM ಹತ್ರನೇ ಇದೆ ಈಗ ಸರ್. ಅದಕ್ಕಾಗಿ ಇವತ್ತೇನು ಇನ್ನ ಈ ಒಂದು ಶುಚಿರವಾದಂತ ಸಮುದಾಯ ಭವನ ನಿರ್ಮಾಣ ಮಾಡ್ಲಕ್ಕ ಏನ್ ಅನುದಾನ ಬೇಕು, ಮತ್ತೆ ನಮಗೂ ಕೂಡ ಬರ್ತದ, ಇನ್ನ ಅನುದಾನ ಬರ್ತದ. ಇನ್ನ ಏನು ಒಳ್ಳೇದಂತ ಸಮುದಾಯ ಭವನಕ್ಕೆ ಮತ್ತು ತಾವನ್ನ ಒಂದು ಬೇಡಿಕೆ ಇದೆ. ಇವತ್ತು ಸಮುದಾಯ ಭವನ ಆಯ್ತು, ದೇವಸ್ಥಾನ ಕೂಡ ಬಹಳ ಮುಖ್ಯ ಇದೆ ಮಾಡೋದು. ನಾವು ಸಮುದಾಯ ಭವನ ಅಂತ ಇಲ್ಲ, ಈ ದೇವಸ್ಥಾನಕ್ಕೂ ಕೂಡ ತಾವೆಲ್ಲ ಮುಖಂಡರುಗಳು ಇನ್ನೊಂದ್ ಸರ್ತಿ, ಯಾಕೆ ಹುಮ್ನಾಬಾದ್ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಭವ್ಯವಾದಂತ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡೋಣ. ಯಾಕಂದ್ರೆ ಸಮುದಾಯ ಭವನ ಮಾಡಿದೆವು, ದೇವಸ್ಥಾನ ಹೆಂಗೆ ಇಟ್ಟು ಅಂತಂದ್ರೆ ಅದು ಉಲ್ಟಾ ಇದಾಗ್ತದ. ನಮಗಾಗಿ ಇನ್ನೊಂದ್ಸರ್ತಿ ತಾವೆಲ್ಲ
ಸಮಾಜದ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಇಟ್ಕೊಳ್ಳಿ. ಯಾರ ಕೈಯಿಂದ ಎಷ್ಟಾಗ್ತದ ವಸ್ತು, ಯಾರ ಕೈಯಿಂದ ಆಗ್ತದ, ಯಾಕ ಎಲ್ಲಾ ಕೆಲಸಗಳು ಕೂಡ ಆಗ್ತಾವ. ಅದರ ಒಮ್ಮತದಿಂದ ಒಂದು ನಿರ್ಧಾರ ತಗೊಂಡ್ರೆ ಯಾವುದು ಅಸಾಧ್ಯ ಅನ್ಬಾರ್ದು, ಎಲ್ಲಕ್ಕೂ ಕೂಡ ಸಾಧ್ಯ ಇದೆ. ಈಗ ನಮ್ ಡಾಕ್ಟರ್ ಸಾಹೇಬ್ ಇಲ್ಲೇ ಕುಂತ ಹೇಳಿದ್ರ ಅಂತಂದ್ರೆ ಇರ್ಬೇಕು ಕೊಡ್ತಾರೆ. ಸರ್ಕಾರ ಡಾಕ್ಟರ್ ಲೇಔಟ್ ಮಾಲಕರು. ಅದಕ್ಕಾಗಿ ಈ ಸಮುದಾಯ ಭವನ ಜೊತೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಕೂಡ ನಾವು ನೀವು ಸೇರಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀವಿ.